ಈಗ ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಟೇಲರ್ ಸೀರೀಸ್ ಮೆಥಡ್ ದ ಇಕ್ವೇಷನ್ dy by dx is equal to log of x y for y of 1.1 and y of 1.2 given y of 1 is equal to 2. ನೋಡಿ ಯಾವ ಥರ ಮಾಡೋದು. ಫಸ್ಟ್ ಏನು ಮಾಡೋಣ, ಇದನ್ನ ಬರ್ಕೊಳ್ಳಿ. dy by dx is equal to log of x y. ಇದು ಬರೆದಾದ್ಮೇಲೆ ಏನು ಮಾಡಿ, ಮತ್ತೆ ಗಿವನ್ ಡೇಟಾ ಬರ್ಕೊಳ್ಳಿ. y of 1 is equal to 2. ಅರ್ಥ ಆಯ್ತಲ್ವ? ಇದನ್ನ y ಡ್ಯಾಶ್ ಅಂತ ಬರ್ಕೊಳ್ಳಿ. ಲೆಟ್ y ಡ್ಯಾಶ್ is equal to log of x y. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ. ಲಾಗ್ ಆಫ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎಮ್. ಇದೇನಾಗುತ್ತೆ, ಲಾಗ್ ಆಫ್ ಎಕ್ಸ್ ವೈ ಇರೋದೇನಾಗುತ್ತೆ, ವೈ ಡ್ಯಾಶ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ ಇದನ್ನ. ಆಮೇಲೆ ಇದನ್ನ ಎಕ್ಸ್ ನಾಟು, ಇದನ್ನ ವೈ ನಾಟ್ ಅಂತ ಬರ್ಕೊಳ್ಳಿ. ಯಾವುದು ಎಕ್ಸ್ ನಾಟ್ ಇದರಲ್ಲಿ, ಇದು ಎಕ್ಸ್ ನಾಟು, ಇದು ವೈ. ಇದೇನು ಎಕ್ಸಾಂಪಲ್ ಬರೆಯೋಕ್ಕೆ ಹೋಗ್ಬಿಡಿ. ವಿ ಹ್ಯಾವ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 1, ವೈ ನಾಟ್ ಈಸ್ ಈಕ್ವಲ್ ಟು 2. ಟೇಲರ್ ಸೀರೀಸ್ಗೆ ಹೆಚ್ಚೇನು ಬೇಕಾಗಿಲ್ಲ, ಕೊಟ್ಟರು ಸುಮ್ಮನೆ ನೆಗ್ಲೆಕ್ಟ್ ಮಾಡಿ, ಅರ್ಥಾಗ್ತಿದೆ, ವರಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಇದು ಬರ್ದಾದ್ಮೇಲೆ ನೀವೇನು ಮಾಡಿ, ನಾವು ಅಂತ ಬರೆದ್ಬಿಟ್ಟು ವೈ ಡ್ಯಾಶ್ನ ಮತ್ತೆ ತಗೊಂಡು ಬನ್ನಿ. ವೈ ಡ್ಯಾಶ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. ದೇರ್ ಫೋರ್ ಅಂತ ಬರೀರಿ. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಲಾಗ್ ಎಕ್ಸ್ ಅಂದ್ರೇನು, ಎಕ್ಸ್ ನಾಟ್ ಹಾಕಬೇಕು 1 ಪ್ಲಸ್ ಲಾಗ್ ವೈ ಅಂದರೆ ವೈ ನಾಟ್ ಹಾಕಬೇಕು 2. ಇಲ್ಲಿ ಕ್ಯಾಲ್ಸಿಲಿ ಲಾಗ್ 1 ಪ್ಲಸ್ ಲಾಗ್ 2 ಅಂತ ಹೊಡಿಬಾರ್ದು, ಲ್ಯಾನ್ 1 ಪ್ಲಸ್ ಲ್ಯಾನ್ 2 ಅಂತ. ಅಂದರೆ ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಲ್ಸಿ ಶಿಫ್ಟು ನೋಡಿ, ಎ ಸಿ ಹೊಡೀರಿ. ಶಿಫ್ಟು 9 3 ಈಕ್ವಲ್. ಫಸ್ಟು ಲ್ಯಾನ್ 2 1 ಪ್ಲಸ್ ಲ್ಯಾನ್ 2 ನೋಡಿ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅವರು ಏನಾದರೂ ಕೊಟ್ಟಿಲ್ಲ ಅಂದರೆ 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಫಿಕ್ಸ್ ಟು 4 ಡೆಸಿಮಲ್ ಅಥವಾ 5 ಡೆಸಿಮಲ್ ಕೇಳಿದ್ರೆ ಅವ್ರು ಕೇಳ್ತಾರಲ್ಲ ಅಷ್ಟು ಮಾಡಿ. ಎಷ್ಟು ಆನ್ಸರು 0.6931. ಅರ್ಥ ಆಯ್ತಮ್ಮ? ಇದು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ಈಗ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಅರ್ಥ ಇಟ್ಕೊಳ್ಳಿ. ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಬಂದು ವೈ ಡಬಲ್ ಡ್ಯಾಶ್. ಈ ಡಿಫ್ರೆನ್ಷಿಯೇಷನ್ ಗೊತ್ತಿರಲಿ ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದರೆ ವೈ ಡಬಲ್ ಡ್ಯಾಶ್. ಇಲ್ಲಿ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು, ವೈ ಡಬಲ್ ಡ್ಯಾಶ್. ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ಗೆ ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು 1/x. ಇಲ್ಲೇನಾಗುತ್ತೆ, ಲಾಗ್ ಎಕ್ಸ್ಗೆ 1/x ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ವೈಗೆ ಜ್ಞಾಪಕ ಇಟ್ಕೊಳ್ಳಿ 1/y. ಆದರೆ ವೈಗೂ ಮಾಡಬೇಕು. ಲಾಗ್ ವೈಗೇನು 1/y, ವೈಗೆ ಡಿ ವೈ ಬೈ ಡಿ ಎಕ್ಸ್. ಅಂದರೆ ಇದನ್ನ ಯಾವ ಥರ ಬರಿಬೋದು, 1/y ಇಂಟು ವೈ ಡ್ಯಾಶ್. ಹೀಗೆ ಡಿಫ್ರೆನ್ಷಿಯೇಷನ್ ಏನು 1/y ಇಂಟು ವೈ ಡ್ಯಾಶ್. ಅರ್ಥ ಆಯ್ತಲ್ವ? ಈಗೇನು ಮಾಡಿ, ದೇರ್ ಫೋರ್ ಅಂತ ಬರೋದು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1/x ಅಂದರೆ ಎಕ್ಸ್ ನಾಟ್ ಹಾಕಿ. ಎಕ್ಸ್ ನಾಟ್ ಏನು 1 ಪ್ಲಸ್ 1/y ಅಂದರೆ ವೈ ನಾಟ್ ಹಾಕಿ. ವೈ ನಾಟ್ ಎಷ್ಟು 2
ವೈ ಡ್ಯಾಶ್ ಅಂದರೆ ವೈ ಡ್ಯಾಶ್ ವ್ಯಾಲ್ಯೂ 0.6931. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಹೆಂಗಿದೆ ಅಂದರೆ ನೋಡಿ 1/1 ಪ್ಲಸ್ 1/2 ಇಂಟು 0.6931 ಎಷ್ಟು ಬರುತ್ತೆ ಆನ್ಸರ್? 1.3466. ಇದನ್ನ ಬರ್ಕೊಳ್ಳಿ ಈಕ್ವಲ್ ಟು 1.3466. ಈಗ ವೈ ಡಬಲ್ ಡ್ಯಾಶ್ ಇದೆ. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ನು ವೈ ಡಬಲ್ ಡ್ಯಾಶ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಡಬಲ್ ಡ್ಯಾಶ್ ಬಂದು ವೈ ಟ್ರಿಪಲ್ ಡ್ಯಾಶ್. ಇಲ್ಲಿ ಬರ್ಕೊಡೋಣ. ನೋಡಿ ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಟ್ರಿಪಲ್ ಡ್ಯಾಶ್. ಮತ್ತು ಇಲ್ಲಿ ಬರೀತೀನಿ ರಫ್ ವರ್ಕು. ನೋಡಿ ಡಿ ಬೈ ಡಿ ಎಕ್ಸ್ ಆಫ್ 1/x ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ 1/x ಅಂದರೆ -1/x². ಅದು ಬರ್ಕೋಬಿಡಿ. ಡಿ ಬೈ ಡಿ ಎಕ್ಸ್ ಆಫ್ 1/x ಅಂದ್ರೇನು? -1/x². ಮತ್ತು ಈಗ 1/y ಇಂಟು ವೈ ಡ್ಯಾಶ್ಗೆ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಅಪ್ಲೈ ಮಾಡಿ. ಅಂದರೆ ಯು ಡಿ ಬೈ ಡಿ ಎಕ್ಸ್ ಆಫ್ ವಿ ಪ್ಲಸ್ ವಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು. ಅರ್ಥ ಆಯ್ತಲ್ವಾ? ಈಗ ನೋಡಿ ಇಲ್ಲಿ ಯು ಅಂದರೆ 1/y ಅಂದ್ಕೊಳ್ಳಿ, ವಿ ಅಂದರೆ ವೈ ಡ್ಯಾಶ್. ಇಲ್ಲಿ ನಿಮಗೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಗೊತ್ತಿರಬೇಕು. ವೈ ಡ್ಯಾಶ್ಗೇನು? ವೈ ಡಬಲ್ ಡ್ಯಾಶು. ಡಿ ಬೈ ಡಿ ಎಕ್ಸ್ ಆಫ್ 1/yಗೆ ಗೊತ್ತಿರಬೇಕು. 1/yಗೆ -1/y² ಇಂಟು ವೈ ಡ್ಯಾಶ್. ಇಷ್ಟು ಗೊತ್ತಿದ್ದರೆ ಇಲ್ಲಿ ಮಾಡ್ಕೋಬೋದು, ಸಿಂಪಲ್, ಏನಿಲ್ಲ. ಇಲ್ಲಿ ಹೇಳ್ತೀನಿ ನೋಡಿ. ಪ್ಲಸ್ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ. ಯುನ 1/y ಅಂದ್ಕೊಳ್ಳಿ, ವಿನ ವೈ ಡ್ಯಾಶ್ ಅಂದ್ಕೊಳ್ಳಿ. ಯುನ ಹಂಗೆ ಇಟ್ಕೊಳ್ಳಿ, ಯು ಅಂದ್ರೇನು 1/yನ ಹಂಗೆ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂತ. ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಬದಲು ವೈ ಡಬಲ್ ಡ್ಯಾಶ್ ಹಾಕ್ಕೊಳ್ಳಿ. ಪ್ಲಸ್ ವಿನ ಹಂಗೆ ಇಟ್ಕೊಳ್ಳಿ, ಅಂದರೆ ವೈ ಡ್ಯಾಶ್ನ ಹಂಗೆ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ 1/y ಗೊತ್ತಿರಬೇಕು. 1/y ಏನು? -1/y² ಇಂಟು ವೈ ಡ್ಯಾಶ್. ಅರ್ಥ ಆಯ್ತಲ್ವಾ? ಹೆಂಗೆ ಹೇಳಿ? 1/xಗೆ -1/x². 1/y ಹಂಗೆ ಇಟ್ಕೊಳ್ಳಿ, ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್. ಪ್ಲಸ್ ವೈ ಡ್ಯಾಶ್ ಹಂಗೆ ಇಟ್ಕೊಳ್ಳಿ, 1/yಗೆ -1/y². ಇಲ್ಲಿ ಇಂಟು ವೈ ಡ್ಯಾಶ್. 1/yಗೆ -1/y² ಇಂಟು ವೈ ಡ್ಯಾಶ್ ಅಂದರೆ 1/y ಇಟ್ಕೊಳ್ಳಿ, ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್. ಪ್ಲಸ್ ವೈ ಡ್ಯಾಶ್ ಇಟ್ಕೊಂಡು 1/yಗೇನು -1/y² ವೈ ಡ್ಯಾಶ್. ಆಯ್ತಲ್ವಾ? ಈಗೇನು ಮಾಡಿ ಇಲ್ಲಿ ಈ ವೈ ಟ್ರಿಪಲ್ ಡ್ಯಾಶ್ನ ನೀಟಾಗಿ ಬರ್ಕೊಳ್ಳಿ. 1/x² ಪ್ಲಸ್ 1/y ಇಂಟು ವೈ ಡಬಲ್ ಡ್ಯಾಶ್ ಪ್ಲಸ್ ಇಂಟು ಮೈನಸ್ 1/y² ಇಂಟು ವೈ ಡ್ಯಾಶ್ ಇಂಟು ವೈ ಡ್ಯಾಶ್ ಏನಾಗುತ್ತೆ? ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಈಗ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಣ. ನೋಡಿ ಇದು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಮುಂಚೆ ಏನು ಮಾಡೋಣ? therefore ವೈ ಟ್ರಿಬಲ್ ಡ್ಯಾಶ್ ಆಫ್ x0 ಅಂದರೆ -1/x ಅಂದರೆ x0 ಆಗಬೇಕು. ಅಂದರೆ x0 ಏನು? 1² ಪ್ಲಸ್ 1/y ಅಂದರೆ y0 ಎಷ್ಟು? 2. ವೈ ಡಬಲ್ ಡ್ಯಾಶ್ ಬಂದು 1.3466 ಮೈನಸ್ 1/y² ಅಂದರೆ 2². ವೈ ಡ್ಯಾಶ್ ಸ್ಕ್ವೇರ್ ಅಂದರೆ ಎಷ್ಟು? 0.6931 ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡಿವೈಡ್ ಹೊಡೀರಿ, -1 ಡಿವೈಡೆಡ್ ಬೈ 1² ಅಂದರೆ ಎಕ್ಸ್ ಜಾಗದಲ್ಲಿ x0 ಹಾಕಿ, ವೈ ಜಾಗದಲ್ಲಿ y0 ಹಾಕಿ, ವೈ ಡಬಲ್ ಡ್ಯಾಶ್ ಜಾಗದಲ್ಲಿ ವೈ ಡಬಲ್ ಡ್ಯಾಶ್ ಆಫ್ x0, ವೈ ಡ್ಯಾಶ್ ಜಾಗದಲ್ಲಿ ವೈ ಡ್ಯಾಶ್ ಆಫ್ x0 ಹಾಕಿ. ಸಾರಿ, ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ನಾನು ಹಾಕಿ ಸ್ವಲ್ಪ
ಹುಷಾರಾಗಿ ಹಾಕಿ, ಇಲ್ಲ ಇನ್ನೂ ಸ್ವಲ್ಪ ರಾಂಗ್ ಆದರೂ ಪ್ರಾಬ್ಲಮ್ ಫುಲ್ ರಾಂಗ್ ಆಗಿಬಿಡುತ್ತೆ. ಪ್ಲಸ್ 1/2 ಇಂಟು 1.3466 ಮೈನಸ್ 1/2 ಸ್ಕ್ವೇರ್ 0.6931 ಸ್ಕ್ವೇರ್ ಮೈನಸ್ 0.44 ಎಷ್ಟು ಬರುತ್ತೆ, ಮೈನಸ್ 0.4468. ನೋಡಿ, ಥರ್ಡ್ ಡಿಗ್ರಿ ಗಂಟ ಮಾಡಿದ್ರೆ ಸಾಕು, ಅರ್ಥ ಆಗ್ತಿದೆಯಲ್ವ? ಆದರೂ ನಾನು ನಿಮಗೆ 4 ಡಿಗ್ರಿ ಗಂಟ ಮಾಡಿರ್ತೀನಿ. ನೀವು ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ 3rd ಡಿಗ್ರಿ ಗಂಟ ಮಾಡಿ ಸಾಕು. ಈಗ ನೆಕ್ಸ್ಟು ಒಂದು ಡಿ ಬೈ ಡಿ ಎಕ್ಸ್ ಆಫ್ ನಿಮಗೆ y ತ್ರಿಬಲ್ ಡ್ಯಾಶ್ ಗೊತ್ತಿರುತ್ತೆ, ಇಲ್ಲಿ ಬರ್ಕೊಡ್ತೀನಿ ನೋಡಿ. ಈಗ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ y ತ್ರಿಬಲ್ ಡ್ಯಾಶ್ ಅಂದರೆ y4 ಡ್ಯಾಶ್. ಇಲ್ಲೇನು ಮಾಡಬೇಕು ನೀವು, y ತ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು, y4 ಡ್ಯಾಶ್. ಅರ್ಥ ಆಗ್ತಿದೆಯಲ್ವ? ಮತ್ತು ಡಿಫ್ರೆನ್ಷಿಯೇಷನ್ ಆಫ್ 1/x² ಗೊತ್ತಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ 1/x² ಬಂತು ಮೈನಸ್ 2/x³ ಜ್ಞಾಪಕ ಇಟ್ಕೊಳ್ತೀನಿ. ಅಂದರೆ ಇಲ್ಲಿ x² ಇದ್ದರೆ x³ ಆಗುತ್ತೆ, +2 ಇರೋದು -2 ಮೇಲ್ಗಡೆ ಬರ್ಕೊಳ್ಳಿ. x³ ಇದ್ದರೆ x⁴ ಆಗುತ್ತೆ, -3 ಮೇಲ್ಗಡೆ ಬರಬೇಕು. ಆ ಥರ ಜ್ಞಾಪಕ ಇಟ್ಕೊಳ್ಳಿ. ಈ ಮೈನಸ್ ಹಂಗೆ ಇಟ್ಕೊಳ್ಳಿ. ಈಗ 1/x² ಡಿಫ್ರೆನ್ಷಿಯೇಷನ್ ಏನು, -2/x³. ನೆಕ್ಸ್ಟ್ ನೋಡಿ, ಇದು ಮಾಡೋಕ್ಕೆ ಇದು ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನ ಇಟ್ಕೊಂಡು ಇದಕ್ಕೆ ನಮ್ಗೆ ಬೇಕಾಗಿರೋ ಡಿಫ್ರೆನ್ಷಿಯೇಷನ್ ಮಾತ್ರ ಬರ್ಕೊಳ್ಳೋಣ. ಡಿ ಬೈ ಡಿ ಎಕ್ಸ್ ಆಫ್ ನಮಗೆ y ಡಬಲ್ ಡ್ಯಾಶ್ ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ y ಡಬಲ್ ಡ್ಯಾಶ್ ಅಂದರೆ y ತ್ರಿಬಲ್ ಡ್ಯಾಶು, ಮತ್ತು ಡಿ ಬೈ ಡಿ ಎಕ್ಸ್ ಆಫ್ 1/y ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ 1/y ಅಂದರೆ ನೋಡಿ ಮೈನಸ್ 1/y² ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ y ಡ್ಯಾಶ್. ಇಲ್ಲಿ ನೋಡಿ ಹಿಂಗೆ ಮಾಡೋದು ಹೇಳ್ಬೇಕು ನಿಮಗೆ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ತಿರೋದು y ತ್ರಿಬಲ್ ಡ್ಯಾಶ್ಗೆ y4 ಡ್ಯಾಶು, ಆಮೇಲೆ ಮೈನಸ್ 1/x²ಗೆ -2/x³. ಇಲ್ಲಿ ಏನು ಮಾಡಿ, ಪ್ಲಸ್ 1/y ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ. y ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು, y ತ್ರಿಬಲ್ ಡ್ಯಾಶು, ಪ್ಲಸ್ ವಿನ ಹಂಗೆ ಇಟ್ಕೊಳ್ಳಿ, ಅಂದರೆ y ಡಬಲ್ ಡ್ಯಾಶ್ನ ಹಂಗೆ ಇಟ್ಕೊಳ್ಳಿ. 1/yಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ 1/y² ಇಂಟು y ಡ್ಯಾಶ್. ಇದು ಮುಗೀತು, ಇದರದ್ದು ಡಿಫ್ರೆನ್ಷಿಯೇಷನ್ ಮುಗೀತು. ಅರ್ಥ ಆಯ್ತಲ್ವ? ಅಂದರೆ ಇದಕ್ಕೆ ಇದೊಂದು 2 ಟರ್ಮ್ ಬರುತ್ತೆ. ಈಗ ಮಾಡಬೇಕಾಗಿರೋದು ಇದನ್ನ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಮೇನು ಡಿ ಬೈ ಡಿ ಎಕ್ಸ್ ಆಫ್ y'² ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ y'², x²ಗೇನು 2x, ಅದೇ ಥರ y'²ಗೇನು 2y', ಆಮೇಲೆ y' ಡಿಫ್ರೆನ್ಷಿಯೇಟ್ ಮಾಡಬೇಕು, y ಡಬಲ್ ಡ್ಯಾಶ್. ಇದು ಡಿ ಬೈ ಡಿ ಎಕ್ಸ್ ಆಫ್ y'² ಡಿಫ್ರೆನ್ಷಿಯೇಷನ್. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ 1/y² ಗೊತ್ತಿರಬೇಕು. ಡಿ ಬೈ ಡಿ ಎಕ್ಸ್ ಆಫ್ 1/y² ಅಂದರೆ -2/y³, ಆಮೇಲೆ y ಗೆ ಡಿಫ್ರೆನ್ಷಿಯೇಷನ್ y ಡ್ಯಾಶ್. ನೀಟಾಗಿ ಮಾಡೋಣ ನೋಡಿ, ಏನಿಲ್ಲ, ಈಸಿ ಇದೆ, ಗಾಬರಿ ಆಗಬೇಡಿ. ಇದು ಮೈನಸ್, ಈ ಥರ ಬ್ರ್ಯಾಕೆಟ್ ಹಾಕೋದು, ಸರಿನಾ? ಫಸ್ಟು 1/y² ಹಂಗೆ ಬರ್ಕೊಳ್ಳಿ. y'² ಡಿಫ್ರೆನ್ಷಿಯೇಷನ್ ಏನು ಬರ್ಕೊಳ್ಳಿ, 2y' ಇಂಟು y ಡಬಲ್ ಡ್ಯಾಶ್, ಪ್ಲಸ್ ಆಮೇಲೆ y'² ಹಂಗೆ ಇಟ್ಕೊಳ್ಳಿ. 1/y² ಡಿಫ್ರೆನ್ಷಿಯೇಷನ್ ಏನು ಬರ್ಕೊಳ್ಳಿ, -2/y³ ಇಂಟು y ಡ್ಯಾಶ್, ಈ ಥರ ಬರ್ಕೊಳ್ಳಿ. ಈಗ y4 ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2/x³. ಇದೇನಾಗುತ್ತೆ, 1/y ಇಂಟು y ತ್ರಿಬಲ್ ಡ್ಯಾಶ್, ಪ್ಲಸ್ ಇಂಟು ಮೈನಸ್ ಮೈನಸ್ 1/y² ಇಂಟು y ಡ್ಯಾಶ್ ಇಂಟು y ಡಬಲ್ ಡ್ಯಾಶ್, ಮೈನಸ್ ಇಂಟು ಪ್ಲಸ್ ಮೈನಸ್ 2/y² ಇಂಟು y ಡ್ಯಾಶ್ y ಡಬಲ್ ಡ್ಯಾಶ್, ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2/y³
ಅದೆಲ್ಲ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. y4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 2 ಎಕ್ಸ್ ಅಂದರೆ ಎಕ್ಸ್ ನಾಟ್ ಗೊತ್ತು ನಮಗೆ 1 ಕ್ಯೂಬ್ ಆಗುತ್ತೆ, ಪ್ಲಸ್ 1 ವೈ ಅಂದರೆ ವೈ ನಾಟ್ 2, ವೈ ಟ್ರಿಪಲ್ ಡ್ಯಾಶ್ ಗೊತ್ತು ಎಷ್ಟು -0.4468. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡೋಣ. -0.4468 ಆಮೇಲೆ ಮೈನಸ್ 1 ವೈ ಸ್ಕ್ವೇರ್ ಅಂದರೆ 2 ಸ್ಕ್ವೇರು, ವೈ ನಾಟ್ ಹಾಕಬೇಕಷ್ಟೆ. ವೈ ಡ್ಯಾಶ್ ಎಷ್ಟು 0.6931 ಇಂಟು ವೈ ಡಬಲ್ ಡ್ಯಾಶ್ ಎಷ್ಟು 1.3466. ನೆಕ್ಸ್ಟು -2 ವೈ ಸ್ಕ್ವೇರ್ ಅಂದರೆ ವೈ ನಾಟ್ ಸ್ಕ್ವೇರ್ 2 ಸ್ಕ್ವೇರ್, ವೈ ಡ್ಯಾಶ್ ಅಂದರೆ ಸೇಮು 0.6931 ಇಂಟು 1.3466 ಪ್ಲಸ್ 2 ವೈ ಕ್ಯೂಬ್ ಅಂದರೆ 2 ಕ್ಯೂಬು, ವೈ ಡ್ಯಾಶ್ ಕ್ಯೂಬ್, ವೈ ಡ್ಯಾಶ್ ಎಷ್ಟು 0.6931 ಹೋಲ್ ಕ್ಯೂಬ್. ಈಗ therefore y4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂತ ಹೊರತು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. 2/1 ಕ್ಯೂಬ್ ಆಮೇಲೆ ಪ್ಲಸ್ 1/2 ಬ್ರಾಕೆಟ್ ಓಪನ್ -0.4468 minus 1/2 square into 0.6931 into 1.3466 minus 2/2 square into 0.6931 1.3466. ಇಷ್ಟಕ್ಕೆ ಸ್ಟಾಪ್ ಮಾಡಿ, ಯಾಕಂದರೆ ಮತ್ತೆ ತಗೊಳ್ಳಲ್ಲ ಅದು. ಈಕ್ವಲ್ ಹೊಡ್ಬೋದು, ಆಮೇಲೆ ಪ್ಲಸ್ ಇದೊಂದು ಲಾಸ್ಟು ಟೈಪ್ ಮಾಡಿ 2/2 ಕ್ಯೂಬ್ 0.6931 ಹೋಲ್ ಪವರ್ 3 1.1598. ಇದು y4 ಡ್ಯಾಶ್ ಆಫ್ ಎಕ್ಸ್ ನಾಟ್ 1.1598. ಇದಾದ ತಕ್ಷಣ ನೀವೇನು ಮಾಡಬೇಕಂತ ಈಗ ಟೇಲರ್ ಸೀರೀಸ್ ಇಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಏನಂತ ಬರ್ಕೋತೀರಾ? ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಬಿಟ್ಟು ಫಾರ್ಮುಲಾ ಬಂದು y ಆಫ್ ಎಕ್ಸ್ ಈಸ್ ಈಕ್ವಲ್ ಟು y ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು y ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಬೈ 2 factorial into y double dash of x naught plus x minus x naught whole power 3 by 3 factorial into y triple dash of x naught plus x minus x naught whole power 4 by 4 factorial into y 4 dash of x naught. ಇಲ್ಲಿ y of x is equal to y ಆಫ್ ಎಕ್ಸ್ ನಾಟ್ ಅಂದರೆ ವೈ ನಾಟ್ ಇಷ್ಟು 2 ಇಲ್ಲಿದೆಯಲ್ಲ 2 ಬರ್ಸ್ಕೊಳ್ಳಿ. 2 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 1, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಬಂದು 0.6931 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2, ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಎಷ್ಟು ಫೈಂಡ್ ಮಾಡ್ಕೊಳ್ಳೋಣ. 1.3466 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 1 ಪವರ್ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1,
ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ -0.4468 ಪ್ಲಸ್ ಎಕ್ಸ್ ಮೈನಸ್ 1 ಹೋಲ್ ಪವರ್ 4 ಫ್ಯಾಕ್ಟೋರಿಯಲ್ ಅಂದರೆ 24 ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1.1598. ಈಗ ಇದಾದ ತಕ್ಷಣ ನನಗೆ ಏನು ಫೈಂಡ್ ಮಾಡಬೇಕು? ವೈ ಆಫ್ 1.1 ವೈ ಆಫ್ 1.2. ಅರ್ಥ ಆಗ್ತಿದೆಯಲ್ವ? ಹಿಂಗೆ ಮಾಡೋದು ನೋಡಿ. ಫಸ್ಟ್ ಏನು ಮಾಡಿ ಕ್ಯಾಲ್ಸಿಲಿ ಇದೆಲ್ಲ ಫುಲ್ ಹೊಡಿಯೋಕ್ಕೆ ಲೇಟ್ ಆಗುತ್ತೆ. ನೀವೇನು ಮಾಡಿ, ಒಂದು ಐಡಿಯಾ ಹೇಳ್ತೀನಿ, ಆ ಥರ ಫಾಲೋ ಮಾಡಿ. ಫಸ್ಟು 2 ಹೊಡೀರಿ ಪ್ಲಸ್ ಆಲ್ಫಾ ಎಕ್ಸು 0.6931 ಪ್ಲಸ್ ಎಕ್ಸ್ ಮೈನಸ್ 1ನ ಎಕ್ಸ್ ಅಂತ ಟೇಕ್ ಮಾಡಿ, ಆಲ್ಫಾ ಎಕ್ಸ್ ಸ್ಕ್ವೇರ್ ಆಮೇಲೆ ಬೈ 2 ಇಲ್ಲೇನು ನೋಡಿಬೇಕು 1.3466 ಇದಕ್ಕೆ ಎಕ್ಸ್ ಕ್ಯೂಬ್ ಅಂತ ಹೊಡೀರಿ. ಆಲ್ಫಾ ಎಕ್ಸ್ ಪವರ್ 3 ಬೈ 6 ಮೈನಸ್ 0.4468 ಪ್ಲಸ್ ಇಲ್ಲಿ ಎಕ್ಸ್ ಅಂತ ಹಾಕ್ಕೊಡಿ. ಆಲ್ಫಾ ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಎಷ್ಟು ಬರುತ್ತೆ 24. ಈ ಕಡೆ ಬಂದು 1.1598 ಹೊಡೀರಿ. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಎಕ್ಸ್ ಮೈನಸ್ 1 ಹೊಡಿಬೇಕು. ಇಲ್ಲಿ ಎಕ್ಸ್ ಅಂದರೆ ಏನು 1.1 ಅಂದರೆ ಇಲ್ಲೇನಿರುತ್ತೆ ಅದಕ್ಕೆ -1 ಆಗಿ 1.1 ಮೈನಸ್ 1 ಎಷ್ಟು ಬರುತ್ತೆ ಆನ್ಸರು? 2.0760 2.0760 1.1ಗೆ ಇಲ್ಲಿ 1.2ಗೆ ಏನು ಮಾಡಬೇಕು? 1.2 ಮೈನಸ್ 1 ಎಷ್ಟು ಬರುತ್ತೆ? 2.1650. ಇದು ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವ? ಇಷ್ಟು ಮಾಡಿದರೆ ಸಾಕು. ಅರ್ಥ ಆಯ್ತಲ್ವ? ನೋಡಿ, ನೀವು 3 ಡೆಸಿಮಲ್ಗೆ ಮಾಡಿ, ಅಂದರೆ 3rd ಡಿಗ್ರಿಗೆ ಮಾತ್ರ ಮಾಡಿ. ಅರ್ಥ ಆಯ್ತಲ್ವ? ಎಕ್ಸಾಮಲ್ಲಿ ಫಸ್ಟು ಕೊಡಿ. ಇಲ್ಲ ನೋಡಿ, ಕ್ವಶನ್ನು ಈ ಥರ ಇದೆ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. dy/dx ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ವೈ ಆಫ್ 1 2 ಇದಕ್ಕೆ ವೈ ಡ್ಯಾಶ್ ಬರ್ಕೊಳ್ಳಿ, ಲಾಗ್ ಆಫ್ ಎಕ್ಸ್ ವೈ ಬರ್ಕೊಳ್ಳಿ. ಆಮೇಲೆ ವೈ ಡ್ಯಾಶ್ ಅಂದರೆ ಲಾಗ್ ಆಫ್ ಎಕ್ಸ್ ವೈ ಅಂದರೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ, ಲಾಗ್ ಎಮ್ ಇಂಟು ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್. ಈಗ ಇದು ಎಕ್ಸ್ ನಾಟ್, ಇದು ವೈ ನಾಟು. ವೈ ಡ್ಯಾಶ್ನ ಬರ್ಕೊಳ್ಳಿ. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಲಾಗ್ 1 ಪ್ಲಸ್ ಲಾಗ್ 2. ಕ್ಯಾಲ್ಸಿಲಿ ಲ್ಯಾನ್ 1 ಪ್ಲಸ್ ಲ್ಯಾನ್ 2 ಹೊಡಿಬೇಕು. ಹುಷಾರು, ಏನಂತ ಹೊಡಿಬೇಕು? ಲ್ಯಾನ್ 1 ಪ್ಲಸ್ ಲ್ಯಾನ್ 2 ಹೊಡಿಬೇಕು. ಇಲ್ಲಿ ಬರ್ಕೊಳ್ತೀನಿ ನೋಡಿ. ಈ ಆನ್ಸರ್ ಬರ್ಸಿ 0.6931. ಈಗ ಬರ್ಸಾದ್ಮೇಲೆ ನೀವೇನು ಮಾಡಿ, ವೈ ಡ್ಯಾಶ್ ಆದಮೇಲೆ ವೈ ಡಬಲ್ ಡ್ಯಾಶ್ ಮಾಡೋದು ಯಾವ ಥರ ಅಂದರೆ ವೈ ಡ್ಯಾಶ್ಗೆ ಡಿಫ್ರೆನ್ಸಿಯೇಷನ್ 1/x, ಲಾಗ್ ವೈಗೆ 1/y ವೈ ಡ್ಯಾಶ್. ಇಲ್ಲಿ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1/x ನಾಟ್ ಅಂದರೆ 1 ಪ್ಲಸ್ 1/2 ವೈ ಡ್ಯಾಶ್ ಅಂದರೆ 0.6931. ಕ್ಯಾಲ್ಸಿಲ್ ನೀಟಾಗಿ ಟೈಪ್ ಮಾಡಿ ಇದು ಬರುತ್ತೆ. ಇನ್ನೊಂದು ನಾನು ತಪ್ಪು ಮಾಡಿದರೆ ಅದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಆದರೆ ಮೇನ್ ಡಿಫ್ರೆನ್ಸಿಯೇಷನ್ ನಾವು ಕಾಯ್ತು. ವೈ ಡಬಲ್ ಡ್ಯಾಶ್ಗೆ ವೈ ತ್ರಿಬಲ್ ಡ್ಯಾಶ್ 1/xಗೆ ಮೈನಸ್ 1/x² ಡಿಫ್ರೆನ್ಸಿಯೇಷನ್ ಪ್ಲಸ್ 1/y ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ 1/yಗೆ ಮೈನಸ್ 1/y² ವೈ ಡ್ಯಾಶ್. ಆಮೇಲೆ ಏನಾಗುತ್ತೆ? ಮೈನಸ್ 1/y² 1/y ವೈ ಡಬಲ್ ಡ್ಯಾಶ್ ಪ್ಲಸ್ ಇಂಟು ಮೈನಸ್ 1/y² ವೈ ಡ್ಯಾಶ್ ಹೋಲ್ ಸ್ಕ್ವೇರ್ ಆಗುತ್ತೆ. ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಎಕ್ಸ್ ಜಾಗದಲ್ಲಿ ಎಕ್ಸ್ ನಾಟ್ ಹಾಕಿ, ವೈ ಜಾಗದಲ್ಲಿ ವೈ ನಾಟ್ ವ್ಯಾಲ್ಯೂ ಹಾಕಿ, ವೈ ಡಬಲ್ ಡ್ಯಾಶ್ ಜಾಗದಲ್ಲಿ ಇದು ಹಾಕಿ, ಮತ್ತು ವೈ ಡ್ಯಾಶ್ ಜಾಗದಲ್ಲಿ ಇದು ಹಾಕಿ 0.6931. ಕ್ಯಾಲ್ಸಿಲ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ವೈ ತ್ರಿಬಲ್ ಡ್ಯಾಶ್ ಆದಮೇಲೆ ನೆಕ್ಸ್ಟು ವೈ 4 ಡ್ಯಾಶ್ ಮಾಡಬೇಕು. ವೈ 4 ಡ್ಯಾಶ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ವೈ ತ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಸಿಯೇಷನ್ ವೈ 4 ಡ್ಯಾಶ್. ಈಗ 1/x² ಮೈನಸ್ 2/x³ 1/y ಇಟ್ಕೊಳ್ಳಿ. ವೈ ಡಬಲ್ ಡ್ಯಾಶ್ಗೆ ವೈ ತ್ರಿಬಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ಇಟ್ಕೊಳ್ಳಿ. 1/yಗೆ ಮೈನಸ್ 1/y² ವೈ ಡ್ಯಾಶು ಮೈನಸ್ ಇದಕ್ಕೆ ಏನು ಮಾಡೋದಂದರೆ 1/y² ಹಂಗೆ ಇಟ್ಕೊಳ್ಳಿ. ವೈ ಡ್ಯಾಶ್ ಸ್ಕ್ವೇರ್ಗೆ 2y ಡ್ಯಾಶ್ ಇಂಟು ವೈ ಡಬಲ್ ಡ್ಯಾಶು ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. 1/y²ಗೆ ಮೈನಸ್ 2/y³ ವೈ ಡ್ಯಾಶು ಅದು ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ನೆಕ್ಸ್ಟ್ ಏನಾಗುತ್ತೆ? ಇದು ಮೈನಸ್
by y triple dash plus into minus minus 1 by y square y dash y double dash minus 2 by y square y dash y double dash minus into minus plus 2 by y cube y dash square ಮತ್ತು y dash whole cube ಆಗುತ್ತೆ. y 4 dash of x ನಾಟ್ ಅಂದರೆ ಏನು ಮಾಡಬೇಕು ನೀವು x ಜಾಗದಲ್ಲಿ x ನಾಟ್ ಹಾಕಬೇಕು, y ಜಾಗದಲ್ಲಿ y ನಾಟ್ ಹಾಕಬೇಕು, ಮತ್ತು ಇದರ ಜಾಗದಲ್ಲಿ y ತ್ರಿಬಲ್ ಡ್ಯಾಶ್ ಜಾಗದಲ್ಲಿ y ತ್ರಿಬಲ್ ಡ್ಯಾಶ್ ಆಫ್ x ನಾಟ್ ಹಾಕಬೇಕು. ಸೇಮ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಕ್ಯಾನ್ಸಲ್ ಹೊಡೆದ್ರೆ ಇದು ಬಂದ್ಬಿಡುತ್ತೆ. ಇದು ಬಂದ ತಕ್ಷಣ ನೀವೇನು ಮಾಡಬೇಕು, ಫೈನಲ್ಲು ಟೇಲರ್ ಸೀರೀಸ್ ಇಸ್ ಗಿವನ್ ಬೈ ಫಾರ್ಮುಲಾ. ಈ ಫಾರ್ಮುಲಾನ ನೀಟಾಗಿ ಬರೆದ್ಬಿಟ್ಟು ನೀಟಾಗಿ ವೈ ಆಫ್ ಎಕ್ಸ್ ನಾಟ್ ಜಾಗದಲ್ಲಿ ವೈ ನಾಟ್ ಹಾಕಿ, ಎಕ್ಸ್ ನಾಟ್ ಜಾಗದಲ್ಲಿ ಎಕ್ಸ್ ನಾಟ್ ವ್ಯಾಲ್ಯೂ ಹಾಕಿ, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಜಾಗದಲ್ಲಿ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಹಾಕಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ಕ್ಯಾಲ್ಸಿಲಿಂದ ಟೈಪ್ ಮಾಡೋದು ಯಾವ ಥರ ಅಂದರೆ x ಮೈನಸ್ 0 ಕಡೆ ಎಕ್ಸ್ನ ಟೈಪ್ ಮಾಡಿ ಕ್ಯಾಲ್ಕುಲೇಟ್ ಹೊಡೆದಾಗ ಈಗ ವೈ ಆಫ್ 1.1 ಬೇಕು ಅಂದರೆ 1.1 ಮೈನಸ್ 1 ಮಾಡ್ಕೋಬೇಕು, 1.2 ಬೇಕಾದರೆ 1.2 ಮೈನಸ್ 1, 1.3 ಬೇಕು ಅಂದರೆ